ಸರ್ 1 ವೀಕ್ ಬ್ಯಾಕ್ ಹಲ್ಲು ಕೀಳ್ಸ್ಕೊಂಡಿದ್ದೆ, ಕೆಳಗಡೆ ದವಡೆ ಹಲ್ಲು ಸೂಚರ್ಸ್ ಇತ್ತು, ಅದನ್ನ ರಿಮೂವ್ ಮಾಡ್ಸಕ್ ಬಂದಿದ್ದೀನಿ. ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ ಏನಾಗಿದೆ ಅಂತ? ಮ್ಯಾಮ್ ಅಲ್ಲಿ ಸೂಚರ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗ್ದಿದ್ದೀನಿ. ಆಮೇಲೆ ಗಾಯ ಎಲ್ಲ ಚೆನ್ನಾಗಿ ಗುಣ ಆಗಿದೆ. ಈಗ ಇನ್ನು ನೀವು ಹಲ್ಲು ಕಟ್ಸ್ಕೊಳ್ಬೇಕಲ್ಲಿ. ಒಂದೇ ಹಲ್ ಕೀಳ್ಸಿರೋದು, ಊಟನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಹಲ್ ಕಟ್ಸ್ಕೋಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಾ ಸರ್? ಒಂದೇ ಹಲ್ಲು ಕೀಳ್ಸಿರೋದು ಹೌದು, ಆದರೆ ಏನಾಗುತ್ತೆ ಅಂದರೆ ಒಂದು ಹಲ್ಲು ಕೀಳ್ಸಿದ್ಮೇಲೆ ಅಕ್ಕಪಕ್ಕದ ಹಲ್ಲಿರುತ್ತಲ್ಲ ಅದೆಲ್ಲ ಹೀಗೆ ವಾಲ್ಕೊಳ್ಳುತ್ತೆ. ಆಮೇಲೆ ಬೇರೆ ಹಲ್ಲುಗಳ ಮಧ್ಯೆ ನಿಮಗೆ ಗ್ಯಾಪ್ ಶುರು ಆಗುತ್ತೆ. ಆ ಗ್ಯಾಪ್ ಮಧ್ಯೆ ಏನಾಗುತ್ತೆ, ಊಟ ಮಾಡಿದ್ದೆಲ್ಲ ಹೋಗಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಅದು ಮತ್ತೆ ಹಲ್ಲಲ್ಲಿ ಹುಳುಕಾಗುತ್ತೆ. ಇದೇ ಥರ ತುಂಬ ತೊಂದರೆಗಳಾಗುತ್ತೆ. ಆಮೇಲೆ ಮೇಲ್ಗಡೆ ಹಲ್ಲಿರುತ್ತಲ್ಲ ಅದು ಕೆಳಗಡೆ ಬರುತ್ತೆ. ಆವಾಗ ಒಂದು ಮೇಲ್ಗಡೆ ಹಲ್ಲು ಕೆಳಗಡೆ ಹಲ್ಲು ಸರಿಯಾಗಿ ಕೂಡ್ಕೊಳ್ಳೋದಿಲ್ಲ, ನಿಮಗೆ ಸರಿಯಾಗಿ ಅಗೆಯೋದಕ್ಕೆ ಆಗೋದಿಲ್ಲ. ಆವಾಗ ಇಲ್ಲೊಂದು ಜಾಯಿಂಟ್ ಇರುತ್ತಲ್ಲ ಆ ಜಾಯಿಂಟಲ್ಲಿ ಪೇಯ್ನ್ ಶುರು ಆಗುತ್ತೆ ನಿಮಗೆ. ಆಮೇಲೆ ತುಂಬ ವರ್ಷ ಆದಮೇಲೆ ಮುಖದಲ್ಲಿ ನಿಮ್ಗೆ ತುಂಬ ಚೇಂಜಸ್ ಆಗುತ್ತೆ. ಹಾಗಾಗಿ ಒಂದು ಹಲ್ಲು ನೀವು ಕೀಳಿಸ್ಕೊಂಡಿದ್ರೂ ಕಟ್ಸ್ಕೊಳ್ಬೇಕಾಗುತ್ತೆ. ಅದು ಹಿಂದ್ಗಡೆ ಹಲ್ಲಾರು ಆಗಿರಲಿ ಮುಂದ್ಗಡೆ ಹಲ್ಲಾರು ಆಗಿರಲಿ. ಇಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಡಾಕ್ಟರ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಪ್ಲೀಸ್.